ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲ ಆನ್ಲೈನ್ ಎಜುಕೇಶನ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ತಮಗೆಲ್ಲ ಆನ್ಲೈನ್ ಎಜುಕೇಶನ್ ಚಾನಲ್ನ ದಿನನಿತ್ಯದ ಮಾಹಿತಿ ಮತ್ತು ಅಪ್ಡೇಟ್ಸ್ಗಳು ಇಷ್ಟವಾದಲ್ಲಿ ಆನ್ಲೈನ್ ಎಜುಕೇಶನ್ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ಈ ಒಂದು ಮಾಹಿತಿಯನ್ನ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ಆನ್ಲೈನ್ ಎಜುಕೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ನಮ್ಮಂತಹ ಎಲ್ಲ ಯೂಟ್ಯೂಬ್ ನಡೆಸುವಂತಹವರಿಗೆ ತುಂಬಾ ಸ್ಫೂರ್ತಿದಾಯಕವಾಗಿರುತ್ತದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ದಿನನಿತ್ಯವೂ ಪ್ರತಿ ಸೆಕೆಂಡಿಗೂ, ಪ್ರತಿ ನಿಮಿಷಕ್ಕೂ, ಪ್ರತಿ ಗಂಟೆಗೂ ಅಪ್ಲೋಡ್ ಮಾಡಲು ನಮಗೆ ಮತ್ತಷ್ಟು ಸ್ಫೂರ್ತಿದಾಯಕವೆನಿಸುತ್ತದೆ. ಆದ ಕಾರಣ ತಮಗೆ ಈ ಒಂದು ಮಾಹಿತಿ ಇಷ್ಟವಾದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆನ್ಲೈನ್ ಎಜುಕೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಈ ಒಂದು ಸಂಚಿಕೆಯಲ್ಲಿ ಇವತ್ತು ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ರಿಸಲ್ಟ್ ಅಥವಾ ಫಲಿತಾಂಶವನ್ನ ಬಿಡುಗಡೆಗೊಳಿಸಲಾಗಿದೆ. 1 to 5th ಮತ್ತು 6 to 8th ಯಾರ್ಯಾರೆಲ್ಲ ಎಕ್ಸಾಮ್ ಅನ್ನ ಬರೆದಿದ್ದೀರಾ ಅವರೆಲ್ಲ ಇಷ್ಟು ದಿವಸ ತುಂಬಾ ಉತ್ಸುಕತೆಯಿಂದ ಕಾಯ್ತಾ ಇದ್ರಿ. ಇನ್ನೂ ಕೆಲವಷ್ಟು ಜನ ಕೇಳ್ತಾ ಇದ್ರಿ ಮೇಡಮ್ ರಿಸಲ್ಟ್ ಯಾವಾಗ ಅಂತ. ಅಂತವರಿಗೆ ಇವತ್ತು ಫಲ ಸಿಕ್ಕಂತಾಗುತ್ತದೆ. ಯಾರ್ಯಾರೆಲ್ಲ ಅರ್ಹತೆಯನ್ನ ಪಡೆದಿದ್ದೀರಾ ಮತ್ತೆ ಮುಂದಿನ ಒಂದು ವಿದ್ಯಾಭ್ಯಾಸವನ್ನ ಪ್ರಾರಂಭಿಸಲು ಈ ಒಂದು ಫಲಿತಾಂಶ ತುಂಬಾ ಮುಖ್ಯವಾಗಿರುತ್ತದೆ. ಆದ ಕಾರಣ ತಾವೆಲ್ಲರೂ ಇಲಾಖೆಯ ವೆಬ್ಸೈಟ್ ನಲ್ಲಿ ತಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ಇಲಾಖೆಯ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ಕೇಳಿದ್ದಾರೆ. ತಾವೆಲ್ಲರೂ ಹಾಲ್ ಟಿಕೆಟ್ ಅನ್ನ ನೋಡಿ ತಮ್ಮ ಒಂದು ರಿಜಿಸ್ಟರ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಿ. ಡೇಟ್ ಆಫ್ ಬರ್ತ್, ನೀವು TET ಫಾರ್ಮ್ ಅನ್ನ ಫಿಲ್ಅಪ್ ಮಾಡುವಾಗ ನೀವು ಯಾವ ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಿದ್ದೀರಾ ಆ ಒಂದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನೀವು ಇವತ್ತು ನಿಮ್ಮ ರಿಸಲ್ಟ್ ಅನ್ನ ಪಡೆದುಕೊಳ್ಳುತ್ತೀರಾ. ಅರ್ಹತೆ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ನಾನು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎವ್ರಿವನ್.